ಗಾಯ್ಸ್ 500 ಸಬ್ಸ್ಕ್ರೈಬರ್ ಟಚ್ ಆದದಕ್ಕೆ ವಿಶೇಷವಾಗಿ ಟೆಂಪಲ್ ಮೀಟ್ ಮಾಡೋಕ್ಕೆ ಬಂದಿದ್ದೀವಿ. ಒಂದು ಬ್ಲೆಸ್ಸಿಂಗ್ ತಗೊಂಡು ಹೋಗೋಣ. ನಾಟ್ ನೆಸೆಸರಿ ಅಂತ ಏನಿಲ್ಲ, ಏನೋ ಒಂಥರ ಕೆಲಸ ಮಾಡಬೇಕು ಅಂತ. ಗಾಯ್ಸ್ ಇವತ್ತು ವಿಜಯ್ ಬ್ರೋ ತುಂಬ ದಿನ ಆದಮೇಲೆ ವಿಜಯ್ ಬ್ರೋ ಸಿಕ್ಕಿದ್ದಾರೆ. ವೀಡಿಯೋ ಮಾಡ್ತಾ ಇದ್ದೀನಿ. ನಾವು ಆದೇಶ್ ಬ್ರೋ ಮತ್ತು ಮನು ಬ್ರೋ ಮಿಸ್ ಆಗಿದ್ದಾರಲ್ಲ. ಟೆಂಪಲ್ಗೆ ಹೋಗಿದ್ವಲ್ಲ, ಗಾಳಿ ಆಂಜನೇಯ ಟೆಂಪಲ್ಗೆ ಹೋಗಿದ್ವಿ. ಬಿಸಿ ಇರ್ತಾನೆ. ಪ್ರಸಾದ ಕೊಡ್ತಾ ಇದ್ದಾರೆ. ಸಾಟರ್ಡೆಗೆ ಗಾಯ್ಸ್ ಇನ್ಸ್ಟಾಗ್ರಾಮಲ್ಲಿ ವೈರಲ್ ಆಗಿತ್ತಲ್ಲ ಗೊತ್ತಾ, ಸ್ಲಿಪ್ಪರ್ನ ಈ ಥರ ಟೆಂಪಲ್ಗೆ ಬಿಡಬೇಕಾದ್ರೆ. ನಾವೇ ಲೇಟಾಗಿ ಬಂದಿದ್ದೀವ, ಯಾಕೋ ಜನನೇ ಕಾಣಿಸ್ತಾ ಇಲ್ಲ ಅನ್ನಿಸ್ತಾ ಇದೆ ಗಾಯ್ಸ್. ನೋಡಿ ಇಲ್ಲೆಲ್ಲ ಕೂತ್ಬಿಟ್ಟವ್ರೆ. ಪ್ರಸಾದ ಇಸ್ಕೊಬಂದು ಬೆಲ್ದನ್ನ ಇಲ್ಲ ಪುಳಿಯೋಗ್ರನ ಪ್ರಸಾದ ಕೊಡ್ತಾರೆ, ಮಿಸ್ಸೇ ಇಲ್ಲ. ನಾವು ಕೂಡ ತಿನ್ಕೋಣ. ಪ್ರಸಾದ ಇವತ್ತು. ಏನಕ್ಕೆ ಶನಿವಾರ ಆಂಜನೇಯನಿಗೆ ಅಂತ ಇದು ಮಾಡಿರೋದು? ಎನಿ ಸೈಂಟಿಫಿಕ್ ರೀಸನ್ ಬಿಹೈಂಡ್ ದಿಸ್? ನೋಡಿ ಗಾಯ್ಸ್ ಎಷ್ಟು ರಶ್ ಇದೆ, ಸಕ್ಕತ್ತಲ್ವಾ? ಆ ಥರ ರಶಲ್ಲಿ ಜನರು ಮಧ್ಯೆ ಕಳೆದೋಗೋದೇ ಚೆನ್ನಾಗಿರುತ್ತೆ, ಆ ಫೀಲೇ ಬೇರೆ. ಎಲ್ಲ ಅಲ್ಲಿ ಪೂರ ನೋಡಿ ಅಷ್ಟು ಜನ ಇದ್ದಾರೆ. ತುಂಬ ಜನ ಕೇಳ್ಬೋದು, ಏನು ಗುರು ನೀನು ನಂಬ್ತೀಯ ದೇವ್ರನ್ನ ಅಂತ. ಈ ಆಂಜನೇಯನ ಫಸ್ಟ್ ನಂಬಬೇಕು, ಅವ್ರ ಅಸ್ತಿತ್ವ ಇದೆ ಅಂತ ಅಂದರೆ ರಾಮಾಯಣ ನಂಬಬೇಕು. ರಾಮಾಯಣದಲ್ಲಿ ರಾಮ ಲಕ್ಷ್ಮಣ ಸೀತೆ ಕಾಡಿಗೆ ಹೋದಾಗ ಆಂಜನೇಯ ಅವರಿಗೆ ಸಹಾಯ ಮಾಡಿದ್ರು. ಸೊ ಈ ಬಿಲೀಫ್ ಮಾಡಿಕೊಂಡು ನಾವು ಆಂಜನೇಯ ಟೆಂಪಲ್ಗೆ ಬಂದಿದ್ದೀವಿ ಅಂದರೆ ರಾಮಾಯಣನ ಒಪ್ಕೊಂಡಂಗೆ, ನಿಜ ಅಲ್ಲ? ಏನಂತೀರದು? ಒಪ್ಕೊಳ್ಳೇಬೇಕು. ಆಂಜನೇಯನ ಒಪ್ಕೊಂಡು ನಿಜ ಅಲ್ಲ? ಆಂಜನೇಯ ಪರ್ವತನ ಒಟ್ಕೋದ್ರಂತೆ. ನಮಗೆ ನಮ್ಮ ಸಮಸ್ಯೆಗಳು ಒತ್ಕೊಳ್ಳೋ ಅಂಥ ಕೆಪಾಸಿಟಿ ಕೊಡಲಿ. ಕೆಲವೊಬ್ಬರು ಮೂಢನಂಬಿಕೆ ಅಂತ ಹೇಳ್ತಾರೆ ಅಲ್ಲ, ನಂಬಿಕೆ ಅದೆಲ್ಲ ಯಾರ್ದು ಇದಲ್ಲ. ಮಂಗಳಾರತಿ ತಗೊಳ್ಳೋಣ ಗಾಯ್ಸ್. ನಮಗೆ 500 ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ, ಅವ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ಳೋಣ. ಈ 500 ಸಬ್ಸ್ಕ್ರೈಬರ್ ಆಗಿರೋದು ಬೇಗ 1000 ಆಗಿ, ವಾಚ್ ಅವರ್ ಕಂಪ್ಲೀಟ್ ಆಗಿ, ಮಾನಿಟೈಸೇಷನ್ ಬೇಗ ಆನ್ ಆಗಲಿ ಅಂತಲೂ ಕೇಳ್ಕೊಳ್ತೀವಿ. ಇನ್ನೂ ತುಂಬ ಬೇಡಿಕೆಗಳಿದೆ, ಅದ್ರ ಮಧ್ಯೆ ಇದು ಒಂದು ಮೇನ್. ಈಗ ಪ್ರತಿ ಶನಿವಾರ ಇಲ್ಲಿ ಈ ಥರ ಡೆಕೋರೇಟ್ ಮಾಡಿ, ಅಲಂಕಾರ ಮಾಡಿ ಆಂಜನೇಯನಿಗೆ ಪೂಜೆ ನಡೆಯುತ್ತೆ. ಮೈಂಡಲ್ಲಿ ವೈಬ್ರೇಷನ್ ಇರುತ್ತೆ. ಚೈನೀಸಲ್ಲೂ ತುಂಬ ಕಡೆ ಬೌದ್ಧಿಸ್ಟೆಲ್ಲ ಇದೆ, ಪಾಲನೆ ಮಾಡ್ತಾರೆ. ಆ ಮೈಂಡ್ ಓಪನಿಂಗ್ಗೆ, ಬ್ರೈನ್ಗೆ ಪಾಸಿಟಿವ್ ವೈಬ್ ಬರೋದೇ ಇದೆ ಕಾರಣಕ್ಕೆ. ಅದು ಮೆಟಲ್ ಅಲ್ವಾ, ಮೆಟಲ್ ಸೌಂಡೇ ಹಂಗೆ. ಸೌಂಡ್ ಚೆನ್ನಾಗಿದೆಲ್ಲ. ಜೀವನದಲ್ಲಿ ನಂಬಿಕೆ ಇರಬೇಕು, ನಂಬಿಕೆ ಪಾಸಿಟಿವ್ ಆಗಿರಬೇಕು. ಜೀವನದಲ್ಲಿ ಏನೋ ಆಗ್ತಾ ಇಲ್ಲ ಅನ್ನೋದಾಗ ಒಂದು ನಂಬಿಕೆ ಕ್ರಿಯೇಟ್ ಮಾಡೋದೇ ಆಶಾ ಭಾವನೆ. ಆಂಜನೇಯ ಎಲ್ಲರಿಗೂ ಜೀವನದಲ್ಲೂ ಸಮಸ್ಯೆಗಳಿದೆ, ಎಲ್ಲ ಹೇಳೇ ಕಲ್ತಾರೆ. ಅವ್ರು ಆಗಿರೋದು ಬೇಡಿಕೆ ಬೇಗ ಈಡೇರಲಿ ಅಂತಲೂ ಕೇಳ್ಕೊಳ್ತೀವಿ. ಆ ಬೇಡಿಕೆ ಈಡೇರಿದ್ರೆ ಕೇಳ್ಕೊಳ್ಳೋದ್ರಿಂದ ಆಗುತ್ತೆ ಅಂತ ಒಂದು ನಂಬಿಕೆ. ಎಲ್ಲದಕ್ಕೂ ಬೇಡ್ಕೊಂಡಾದ್ಮೇಲೆ ನಿಮ್ಮದೇ ಆದಂತಹ ಶ್ರಮ, ಪರಿಶ್ರಮ, ಹಾರ್ಡ್ ವರ್ಕ್ ಇಲ್ಲೇ ಇರಬೇಕು. ಎಲ್ಲನೂ ದೇವ್ರ ಮೇಲೆ ಎತ್ತಾಕಿದ್ರೆ ಏನೂ ಆಗೋಲ್ಲ. ನೀವು ಹಾರ್ಡ್ ವರ್ಕ್ ಮಾಡಲೇಬೇಕು. ನೀವೇನು ಅಂದ್ಕೊಳ್ತೀರಾ ಆ ಫೀಲ್ಡ್ ಹೋಗಲೇಬೇಕು. ಎಲ್ಲರೂ ಪ್ರತಿಯೊಬ್ಬರಿಗೂ ಗೊತ್ತಿರೋ ವಿಷಯನೇ. ಆದರೆ ಏನೋ ಒಂದು ನಂಬಿಕೆ ದೇವರ ಹತ್ರ ಹೇಳ್ತೀವಿ, ಅದನ್ನು ಸ್ಟಾರ್ಟ್ ಮಾಡಿದ್ರೆ ಅಥವಾ ಅವನ ಜೊತೆಲಿದ್ದಾನೆ ಅನ್ನೋ ನಂಬಿಕೆಯಲ್ಲಿ ಮುಂದೆ ಹೊರಿದ್ರೆ ಅದು ಸಕ್ಸಸ್ ಆಗುತ್ತೆ ಅನ್ನೋ ನಂಬಿಕೆ. ಹಿಂದೂ ಧರ್ಮದವರು ತುಂಬ ದೇವರುಗಳಿದೆ. ಈಗ ಮುಸ್ಲಿಮ್ ಅವರಾಗಿರ್ಬೋದು, ಅವರು ಅಲ್ಲನ ಬೇಡ್ಕೊಳ್ತಾರೆ. ಕ್ರಿಶ್ಚಿಯನ್ ಅವರು ಯೇಸುನ ಬೇಡ್ಕೊಳ್ತಾರೆ. ಬುದ್ಧನ ನೆನಪಿಸ್ಕೊಳ್ತಾರೆ. ಜೈನ ಧರ್ಮದವರು ಜಿನನೇ ನೆನಪಿಸ್ಕೊಳ್ತಾರೆ. ಸಿಖ್ಖರು ಅವರ ಪವಿತ್ರ ಗ್ರಂಥ ಅದನ್ನು ನೆನಪಿಸ್ಕೊಳ್ತಾರೆ. ಪ್ರತಿಯೊಂದು ಧರ್ಮದಲ್ಲೂ ನಂಬಿಕೆ ಅನ್ನೋದು ಇದ್ದೇ ಇದೆ. ಗಾಡೆಸ್ ಆ ನಂಬಿಕೆಯಿಂದಲೇ ಇನ್ನೂ ಉಳ್ಕೊಂಡಿರೋದು. ಪ್ರತಿಯೊಂದು ಧರ್ಮಗಳು ಹುಟ್ಟಿನ ಹಿಂದೆ ಅದೊಂದು ಪವಾಡ ರೀತಿ ಆಗಿರುತ್ತೆ. ಆ ಪವಾಡಗಳೇ ಮುಂದೆ ಅದನ್ನು ಕಾಡ್ಕೊಂಡು ಬಂದಿರುತ್ತೆ. ಈಗ ರಾಮಾಯಣ ನಡಿಬೇಕಾದ್ರೆ ರಾಮ ಶ್ರೀಲಂಕಕ್ಕೆ ಹೋಗಿ ಸೀತೆನ ಕರ್ಕೊಬರ್ಬೇಕಾದ್ರೆ ಹನುಮಂತನಿಂದ ಆಗಿತ್ತು. ಸೊ ಹನುಮಂತ ಒಂಥರ ಬಂಟರಾಗಿದ್ದರು ರಾಮ ಮತ್ತು ಲಕ್ಷ್ಮಣ ಸೀತೆ ಅವರಿಗೆ. ಒಂದು ರೀತಿ ಪೀಸ್ಫುಲ್ ಜಾಗ ಇದೆಲ್ಲ. ಯಾವುದೇ ಆಗಲಿ ಒಂದು ನಂಬಿಕೆ ಇರಬೇಕು. ಅದು ಹೆಚ್ಚಾಗಲೂಬಾರ್ದು, ಕಡಿಮೆನೂ ಆಗಲೂಬಾರ್ದು. ಪ್ರತಿಯೊಬ್ಬರಿಗೂ ಚಿಕ್ಕ ವಯಸ್ಸಿಂದನೂ ನಮಗೆಲ್ಲ ದೇವ್ರ ಮೇಲೆ ನಂಬಿಕೆ, ಭಕ್ತಿ ಇದನ್ನೆಲ್ಲ ಹೇಳ್ಕೊಳ್ಸಿದ್ದಾರೆ. ಇತ್ತೀಚೆಗೆ ಎಜುಕೇಷನ್ ಬಂದು, ಶಿಕ್ಷಣ ಬಂದು ಅದು ಸ್ವಲ್ಪ ಬೇರೆ ರೀತಿ ಆಗ್ತಾಯಿದೆ. ಒಂದು ದೇವರ ಅಸ್ತಿತ್ವನೇ ಪ್ರಶ್ನೆ ಮಾಡೋದು ಬರ್ತಾರೆ ತಾರ್ಕಿಕವಾಗಿ ಅಂತೆ, ರ್ಯಾಷನಲ್ ಥಿಂಕರ್ಸ್. ಇನ್ನು ಕೆಲವೊಬ್ಬೊಬ್ಬರು ಇದನ್ನು ಓವರ್ ಎಕ್ಸಾಗರೇಟ್ ಮಾಡಿನೂ ಕೆಲವೊಬ್ಬರು
ಬೇರೆ ರೀತಿಯ ಚಿತ್ರಣ ಮಾಡ್ತಾರೆ, ಅದು ತಪ್ಪು. ಇರೋ ಅಸ್ತಿತ್ವನ ನಂಬಬೇಕು. ಎಷ್ಟೋ ಜನರಿಗೆ ನ್ಯಾಯ ಸಿಗ್ತಾ ಇಲ್ಲ. ದೇವರು ಅಂತ ಇರಬೇಕಾದ್ರೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ನ್ಯಾಯ ಸಿಕ್ಕಿಸ್ಬೇಕಲ್ವ. ಎಷ್ಟೋ ಪ್ರಕರಣಗಳು ಬರ್ತಾಯಿದೆ ಈಗ. ದೇವರು ಇಲ್ವಾ ಅಂತ ತುಂಬ ಜನ ಪ್ರಶ್ನೆ ಮಾಡ್ತಾರೆ. ಮಂಜುನಾಥ ಈಶ್ವರ ಸ್ವಾಮಿ ನೆಲೆಸಿರ್ತಾನೆ ಒಂದು ಪ್ಲೇಸಲ್ಲಿ, ಅಲ್ಲಿ ಎಷ್ಟೋ ದೌರ್ಜನ್ಯಗಳಾಗಿರುತ್ತೆ, ಇನ್ನೂ ನ್ಯಾಯ ಸಿಗ್ತಾ ಇಲ್ಲ ಅಲ್ಲಿ. ಈ ಥರ ಆದಾಗ ದೇವ್ರನ್ನ ಕೆಲವರು ಪ್ರಶ್ನೆ ಮಾಡ್ತಾರೆ, ಯಾಕೆ ನೀನು ಅವ್ರಿಗೆ ನ್ಯಾಯ ಕೊಡಿಸ್ತಾ ಇಲ್ಲ ಅಂತ. ನ್ಯಾಯ ಸಿಗಬೇಕಲ್ವ. ಬನ್ನಿ ಗಾಯ್ಸ್ ಹೋಗೋಣ ಮುಂದೆ. ತುಂಬ ಜನ ಇದ್ದಾರಲ್ಲ, ಜನರದ್ದು ಲವ್ನೆಸ್ ಇರುತ್ತಲ್ಲ, ಅದು ನೋಡೋಕ್ಕೆ ಕೆಲವೊಂದು ಸೈಂಟಿಫಿಕ್ ರೀಸನ್ ಹುಡ್ಕಿದ್ರೆ ಅಲ್ಲಿ ಗಂಟೆಯಲ್ಲಿ ಬೆಲ್ ಇದೆಯಾ, ಅದೊಂದು ದೀಪ ಇದೆಯಾ, ದೀಪ ಪಾಸಿಟಿವ್ ವೈಬ್ನೆಸ್, ಹೂಗಳು ಹಾಕಿರ್ತಾರೆ, ಹೂವಿನ ಒಂದು ತುಳಸಿನೂ ಪಾಸಿಟಿವ್ ವೈಬ. ಈಗ ಪಾತ್ರೆಗಳಲ್ಲಿ ಇಲ್ಲಿ ನಾಗದೇವತೆನ ಇಲ್ಲಿ ನಾಗದೇವತೆ ಇತ್ತೀಚೆಗೆ ನಾಗರದ್ದು ಒಂದು ಇದಾಯ್ತು, ಇನ್ಸ್ಟಾಗ್ರಾಮಲ್ಲಿ ನೋಡಿದೆ. ಎಲ್ಲರೂ ನಾಗದೇವನ ಪೂಜೆ ಮಾಡಬೇಕು ಅಂತ ಕೈಯಲ್ಲಿ ಹಾವು ಹಿಡ್ಕೊ ಓಡಾಡ್ತಾ ಇದ್ದಾರೆ. ಏನು ಹಿಡ್ಕೊ ಓಡಾಡ್ತಾರೆ ಗುರು? ನಾಗರ ಅವನ್ನೆಲ್ಲ ಸಾಯಿಸಕ್ಕೆ ಇದು ಮಾಡ್ತಾರೆ ಅಷ್ಟೇ. ದೇವ್ರು ಹೋಗಿ ಕಂಡಲ್ಲಿ ಪೂಜಿಸಿ ಬಸವಣ್ಣವರೇ ಹೇಳ್ಬಿಟ್ಟವ್ರೆ ನೋಡಿ, ಕಲ್ಲ ನಾಗರ ಕಂಡರೆ ಆಲೇರುವರು, ನಿಜ ನಾಗರ ಕಂಡರೆ ಕೊಲ್ಲೆಂಬರು ಅಂತ. ಆ ರೀತಿ ಮನಸ್ತಾಪ ಬೇಡ, ಮನಸ್ಥಿತಿ ಕಟ್ಕೋಬಿಡಿ. ಈಗ ಜಾಸ್ತಿ ಜನ ಬರ್ತಾ ಇದ್ದಾರೆ ರೈಸ್. ಇಲ್ಲಿ 9 ರೌಂಡ್ ಬರಬೇಕು. ಬನ್ನಿ ಬ್ರೋ, ಒಂದು 3 ರೌಂಡ್ ಹಾಕೋಣ. ಇಲ್ಲಿ ಬಂದರೆ ಪ್ರಸಾದ ಅಂತೂ ಮಿಸ್ಸೇ ಇಲ್ಲ. ದೇವ್ರ ಪ್ರಸಾದ ಏನು ಮಿಸ್ ಮಾಡ್ತೀವಿ? ಪ್ರಸಾದ ತಿಂದಾಗ ಏನೋ ಒಂಥರ ಟೇಸ್ಟ್ ಇದ್ದೇ ಇರುತ್ತೆ ಅಲ್ಲ. ಪ್ರಸಾದ ಮಿಸ್ ಮಾಡ್ಕೋಬಾರ್ದು. ಸೊ ಗಾಯ್ಸ್, 500+ ಸಬ್ಸ್ಕ್ರೈಬರ್ ಆಗಿರೋಕ್ಕೆ ಎಲ್ಲರಿಗೂ ಟ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸಬ್ಸ್ಕ್ರೈಬರ್ಗೆ. ಇವತ್ತು ಅದ್ರ ಪ್ರಯುಕ್ತ ಅಂತೇನಿಲ್ಲ, ಶನಿವಾರನಾಗಿತ್ತು, ಹಂಗೆ ಒಂದು ಸಲ ವಿಸಿಟ್ ಮಾಡೋಣ ಅಂತ ಹೋಗಿದ್ದು ಬಜರಂಗಿ ಟೆಂಪಲ್ಗೆ. ಸೊ ನನ್ನ ಮೇಲೆ ಒಪ್ಪಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರೋರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೋದ ಚಾನಲಲ್ಲಿ 490 ಆಗಿದ್ದಾಗ ಅದು ಮಿಸ್ ಆಗಿತ್ತು, ಈ ಸರ್ ಆಗಿದೆ. ಈ ಸರ್ ಮಿಸ್ ಮಾಡ್ಕೊಳ್ಳಲ್ಲ. ಇನ್ನು ಚಾನಲ್ನ ಸ್ವಲ್ಪ ನೀಟಾಗಿ ಒಳ್ಳೆ ವೀಡಿಯೋಗಳಾಕಿ ತುಂಬ ಇನ್ಫಾರ್ಮೇಷನ್ ಕೊಡೋದಕ್ಕೆ ಯೂಸ್ಫುಲ್ ಆಗಿರೋಂಗೆ ಮಾಡ್ತೀನಿ. ಸೊ ಹೋಪ್ ಇರಲಿ ನನ್ನ ಮೇಲೆ ಅಂತ ಕೇಳ್ಕೊಳ್ತೀನಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್.